ಅಮೋಘ ಸಿದ್ಧನ ಮಟ್ಟ ಮನಿ ಒಳಗ ಯಾರಿಗೆ ಕಿವ ರಕ್ತ ಸೋರಿಲ್ಲ ನಾಲಿಗೆಲೆ ಯಾರು ನಾಲಿಗೆ ಹೆಚ್ಚಿ ಚರಾಚರ ನೆಕ್ಕಿಲ್ಲ ಸುಮ್ಮನೆ ಯಾರೇ ಏನಾರ ಒಂದು ಬರ್ದಾರ ಅಂತೇಳಿ ಸಿದ್ಧರ ಸಿದ್ಧಾಟಿಕೆ ಒಳಗ ಹಿಂಗ ಆಗೈತೆ ಅಂದ್ರ ಅದು ಸಿದ್ಧರಿಗೆ ಶೋಭೆ ತರು ಮಾತಲ್ಲ. ಕಾತರ ಕಂಟಿ ಒಳಗ ಕಾತರ ಕಂಟಿ ಒಳಗ ಪರಮಾತ್ಮನ ವೇಷಧಾರಣೆ ಮಾಡ್ಕೊಂಡು ಬಂದು ಕಾತರ ಕಂಟಿ ಒಳಗ ಶಿವ ಪಾರ್ವತಿಯರು ವಾಸ ಆಗಿದ್ರು. ಅವಾಗ ಕಿವ ರಕ್ತ ಮೈಯೆಲ್ಲ ಪರಮಾತ್ಮದ ಸೋರ್ತಿತ್ತು. ನಾಲ್ಗಿಲೆ ಮಾಳಿಗರಯ್ಯ ನೆಕ್ಕಿದ. ಹಂಗ ಅಮೋಘ ಸಿದ್ಧನ ಮಟ್ಟ ಮನಿ ಒಳಗೆ ಒಬ್ಬಗ ರಕ್ತ ಸೋರ್ತಿತ್ತು. ರಕ್ತ ಸೋರ್ತಿತ್ತು, ನಾಲ್ಗಿಲೆ ನೆಕ್ಕ್ಯಾನ. ಅವನಿಗೆ ಯಾನ ಶ್ರಾಪ್ ಇತ್ತು. ಅವ ಯಾತ್ರ ಸಂಬಂಧ ರಕ್ತ ಸೋರತಿತ್ತು. ನೆಕ್ಕಿದವ ಯಾರ? ಇದು ಅಮೋಘ ಸಿದ್ಧನ ಮಟ್ಟ ಮನಿ ಒಳಗ. ಇನ್ನ ಕುಷ್ಠ ರೋಗ ಹತ್ತಿ ಮೇಯೆಲ್ಲ ಕಿವ ರಕ್ತ ಸೋರ್ತಿತ್ತು. ಯೋಗಿನಾದ ಅಮೋಘ ಸಿದ್ಧ ಹೇಳಿದ ಪ್ರಕಾರ ಆಕಳ ಹೆಂಡಿ ಬೆಳೆದ ಮಾನಪ್ಪಗ ಕುಷ್ಠ ರೋಗ ಹೋಯ್ತು. ಹೌದು ಹೌದು ಹೌದು. ಪಂಚಾಲ ಮಣಿತನೊಳಗ ಹುಟ್ಟಿರ್ತಕ್ಕಂಥ ಮಾನಪ್ಪಗ ಮೈಯೆಲ್ಲ ಕಿವ ರಕ್ತ ಕುಷ್ಠ ರೋಗದಿಂದ ಸೋರ್ತಿತ್ತು. ಅದು ಆಕಳ ಹೆಂಡಿ ಬೆಳೆಯುವುದರಿಂದ ಅವನ ಕಿವ ರಕ್ತ ಎಲ್ಲ ಸೋರಿತು. ಸುಮ್ಮನೆ ಯಾರೇ ಏನಾರ ಒಂದು ಬರ್ದಾರ ಅಂತೇಳಿ ಸಿದ್ಧರ ಸಿದ್ಧಾಟಿಕೆ ಒಳಗ ಹಿಂಗ ಆಗೈತೆ ಅಂದ್ರ ಅದು ಸಿದ್ಧರಿಗೆ ಶೋಭೆ ತರು ಮಾತಲ್ಲ. ಯಾಕಂದ್ರ ಅಮೋಘ ಸಿದ್ಧನ ಮಟ್ಟ ಮನಿ ಒಳಗ ಯಾರಿಗೆ ಕಿವ ರಕ್ತ ಸೋರಿಲ್ಲ, ಯಾರಿಗೆ ಕಿವ ರಕ್ತ ಸೋರಿಲ್ಲ, ನಾಲಿಗೆಲೆ ಯಾರು ನಾಲಿಗೆ ಹೆಚ್ಚಿ ಚರಾಚರ ನೆಕ್ಕಿಲ್ಲ. ಏನಂತ್ರಿ? ಮಾಯಿಗಣ್ಣನ ಕೊತ್ತರಕೆರೆಯಾಗ ಬಂದವ ಎಲ್ಲಿ ನೆಲಗಿರಿ ಹಚ್ಚಿ ನಿಕ್ಕಿದವ ಮಾಯಿಗಣ್ಣ ಪರಮಾತ್ಮ ಅವ ಯಾವ ಕಾಡ್ತಿದ್ಲ ಅವ್ ನೆಕ್ಕಿದವ ಮಾಯಿಗಣ್ಣನು ಅಮೋಘ ಸಿದ್ಧ ನೆಕ್ಕಿಲ್ಲ. ಹೌದು ಹೌದು. ಸತ್ಯ ಮಾತು ಸತ್ಯಕ್ಕೆ ಸತ್ಯ ಮಾತು. ನಿಂದೇನ ಪುರ ತಗೊಂಬರ ಬಾಧ್ಯ. ಹೌದು 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 ಹೌದು. ಇಲ್ಲ, ಯಾಕಂದ್ರ ಪುರಾಣದೊಳಗೆ ಏನಾರ ಸಿದ್ಧರ ಸಿದ್ಧಾಟಿಕೆ ಒಳಗೆ ಎಷ್ಟೋ ಮಂದಿ ಬರ್ದಾರ, ಬರೆದು ನಮ್ಮ ತಪ್ಪಾಗ್ಯಾವ ಅಂತೇಳಿ ಎಷ್ಟೋ ಮಂದಿ ಒಪ್ಕೊಂಡಾರು. ಆದ್ರೆ ಸಿದ್ಧಾಟಿಕೆ ಒಳಗೆ ಏನದಲ್ಲ ಅದನ್ನೇ ನಾವು ಮಾತಾಡ್ಬೇಕಾಗ್ಯದ. ಹೌದು ಹೌದು. ಯಾಕ ನನ್ನಪ್ಪ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಈ ಪುಣ್ಯಮಯ ಜಾತ್ರೆ ಒಳಗ ಹೌದು ಇವತ್ತು ಇನ್ನು ಬೆಳಗಿನ ಸಮಯದೊಳಗ ಎಲ್ಲ ನಿವಾಳಿಕೆ ಮಾಡಿ ಆ ಅರಣ್ಯ ಸಿದ್ದಪ್ಪನ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಪುನೀತರಾಗಿ ಈ ಸಿದ್ಧರ ಸಿದ್ಧಾಟಿಕೆ ಜಾತ್ರೆಯನ್ನು ಒಳಿತಾರೆ.